ಸಿದ್ದರಾಮಯ್ಯ ಬಿಟ್ಟು ಕೊಟ್ರೆ ಸಿಎಂ ಆಗ್ತೀನಿ ಅಂತ ಹೇಳಿದ್ದ ಆರ್.ವಿ. ದೇಶಪಾಂಡೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಈಗ ಚರ್ಚೆ ಅಪ್ರಸ್ತುತ. ಆರ್.ವಿ. ದೇಶಪಾಂಡೆ ಹೇಳಿಕೆಗೆ ಎಚ್.ಕೆ. ಪಾಟೀಲ್ ಕೊಟ್ಟಂತಹ ಟಾಂಗ್ ಇದು. ಸಿಎಂ ರಾಜ್ಯ ಮುನ್ನಡೆಸುವ ಕೆಲಸ ಮುಂದುವರಿಸ್ತಾರೆ, ಇಂಥದ್ದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಎಚ್.ಕೆ. ಪಾಟೀಲ್ ಹೇಳ್ತಾರೆ. ಕಾಂಗ್ರೆಸ್ನ ಮತ್ತೊಬ್ಬರು ಹಿರಿಯ ನಾಯಕ ಎಚ್.ಕೆ. ಪಾಟೀಲ್. ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಫೈಟ್ ಜೋರಾಗಿದೆ. ಆರ್.ವಿ. ದೇಶಪಾಂಡೆ ಅವರು ಹೇಳಿದಂತಹ ಮಾತು, ಸಿದ್ದರಾಮಯ್ಯ ಬಿಟ್ಟುಕೊಟ್ರೆ ಸಿಎಂ ಆಗ್ತೀನಿ ಅನ್ನುವಂತಹ ಹೇಳಿಕೆ, ಅದಕ್ಕೆ ಎಚ್.ಕೆ. ಪಾಟೀಲ್ ಅವರು ಹೇಳ್ತಾರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಈಗ ಚರ್ಚೆ ಅಪ್ರಸ್ತುತ ಅಂತ. ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅತ್ಯಂತ ಅಪ್ರಸ್ತುತ. ಮುಖ್ಯಮಂತ್ರಿಗಳು ಅವರು ನಮ್ಮ ರಾಜ್ಯವನ್ನು ಮುನ್ನಡೆಸುವಂಥ ಕೆಲಸವನ್ನು ಮುಂದುವರಿಸ್ತಾರೆ. ಯಾವ ಕಾರಣಕ್ಕೂ ಈ ರೀತಿಯ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಯಾವುದೇ ರೀತಿಯ ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾರೂ ಮಾತಾಡಲ್ಲ. ಇಡೀ ರಾಜ್ಯದ ಜನ 136 ಶಾಸಕರು ಸಿಎಂ ಪರವಾಗಿದ್ದಾರೆ. ಸಿಎಂ ಪರ ಹೈಕಮಾಂಡ್ ಇದೆ ಅಂತ ಸಚಿವ ಬೋಸರಾಜು ಹೇಳಿದ್ದಾರೆ. ದೇಶಪಾಂಡೆ ಸೀನಿಯರ್ 8 ಬಾರಿ ಶಾಸಕರಾಗಿದ್ದಾರೆ. ಸಿದ್ದರಾಮಯ್ಯ ಹೇಳಿದ್ರೆ ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ. ದೇಶಪಾಂಡೆ ಹೇಳಿಕೆಗೆ ಸಚಿವ ಬೋಸರಾಜು ಅವರ ಪ್ರತಿಕ್ರಿಯೆ ಇದು. ದೇಶಪಾಂಡೆ ಅವರು ಅತ್ಯಂತ ಹಿರಿಯರು, ನಮಗೆಲ್ಲ 8 ಬಾರಿಗೆ ಶಾಸಕರಾಗಿರೋದು. ಅವ್ರು ಇದಕ್ಕೆ ಮೈಸೂರು ಹೋದಾಗ ಕೇಳಿದ್ರೆ ಸಿದ್ದರಾಮಯ್ಯನವರು ಹೇಳಿದರೆ ನಾನು ಆಗ್ಬೋದಪ್ಪ, ನಾನು ಸೀನಿಯರ್ ದಿನ ಮಿನಿಸ್ಟರ್ ಆಗಿ ಭಾಳ ದನಕಡ್ಡೆ ಅಂತ ಹೇಳ್ಯಾರ. ಕ್ಯಾಜುವಲ್ಲಿ ಹೇಳಿದ್ರು ಅವರು. ನೋಡಿರಿ, ಆಸೆ ಪ್ರಶ್ನೆ ಬರೋದಿಲ್ಲ. ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಅಲ್ಲಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಅವ್ರ ಜೊತೆಲಿ ಇಡೀ ರಾಜ್ಯದ ಜನರಿದ್ದಾರೆ, 136 ಶಾಸಕರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಎಂಟೈರ್ ಮೊನ್ನೆ CLP ಮೀಟಿಂಗ್ ಆಯಿತು, ಎಲ್ಲ MPs MLAs ಎಲ್ಲರೂ ಭಾಗವಹಿಸಿದ್ರು. ಒಂದೇ ವರ್ಲ್ಡಿಂದ ಎಲ್ಲರೂ ಹೇಳಿದರು, ಇಂಟೈರ್ ನಮ್ಮ ಹೈಕಮಾಂಡ್ ಅವ್ರ ಜೊತೆಲಿದೆ. ಹಾಗಾಗಿ ಯಾರೋ ಮುಂದೆ ಇನ್ನೊಬ್ಬರು ಆಗೋ ಪ್ರಶ್ನೆ ಈಗ ಪ್ರಸ್ತುತ ಅಪ್ರಸ್ತುತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.